ಚುನಾವಣೆ ಹೊಸಲಿನಲ್ಲಿ ಇದ್ದೀವಿ. ಅಭ್ಯರ್ಥಿ ಯಾರಾಗ್ತಾರೆ ಯಾರಾಗಲ್ಲ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಹೋರಾಟ ಮುಖ್ಯ, ನಮ್ಮ ಕೆಲಸ ಕಾರ್ಯಗಳು ಮುಖ್ಯ. ಯಾರೇ ಆದರೂ ಕೂಡ ಹೋರಾಟ ಮಾಡಬೇಕು. ನಮ್ಮ ಪಕ್ಷದಲ್ಲೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಟಿಕೆಟ್ ಅನ್ನ ಯಾರು ನಿಂತ್ಕೋಬೇಕು ಅಂತ ತಿಳಿಸ್ತಾರೆ, ಅವರು ಸ್ಪರ್ಧೆ ಮಾಡ್ತಾರೆ. ಒಳ್ಳೇದ್ ಮಾಡ್ಲಿ. ನೋಡಪ್ಪ, ನನ್ನ ವಿರುದ್ಧ ಅಲ್ಲ, ಕಾಂಗ್ರೆಸ್ ವಿರುದ್ಧ. ದೇವ್ರು ಒಳ್ಳೇದ್ ಮಾಡಿ. ನೀವೆಲ್ಲ ಇದೀರಲ್ಲ, ಕಾಂಗ್ರೆಸ್ ವಿರುದ್ಧ ಅಂದ್ರೆ ತಾವು ಸ್ಪರ್ಧೆ ಮಾಡೋದು ಇನ್ನೂ ಡೌಟ್ ಇದೆಯಾ ಸರ್? ನನಗೆ ಟಿಕೆಟ್ ಅನೌನ್ಸ್ ಮಾಡ್ಮೇಲೆ ತಾನೆ ನಂದು ರಾಷ್ಟ್ರೀಯ ಪಕ್ಷ ನಾಯಕರು ಹೇಳ್ಬೇಕು ನಾನು ಎಲ್ಲಿ ನಿಂತ್ಕೋಬೇಕು, ಏನ್ ಮಾಡ್ಬೇಕು ಅಂತ. ನೀವ್ ಹೇಳ್ದಂಗೆಲ್ಲ ಕೇಳಕ್ಕಾಗತ್ತೆ? ಗೊತ್ತಿಲ್ಲ, ಒಂದಾಗಿದಾರೋ ಅವ್ರವರೇ ಕಿತ್ತಾಡ್ತಾ ಇದಾರೋ ಗೊತ್ತಿಲ್ಲ. ಏಕೈಕ ಸಂಸದರು ನೀವು ಟಾರ್ಗೆಟ್ ಆಗ್ತಾ ಇದ್ದೀರಾ? ಒಳ್ಳೆ ಚೆನ್ನಾಗಾಯ್ತಲ್ಲ. ರಾಜಕಾರಣದಲ್ಲಿ ಇದು ಸ್ವಾಭಾವಿಕ, ರಾಜಕಾರಣದಲ್ಲಿ ಇದು ಸ್ವಾಭಾವಿಕ. ಅದಕ್ಕೆ ರಾಮನಗರ ಜಿಲ್ಲೆ ಜನ, ಬೆಂಗಳೂರು ಕ್ಷೇತ್ರದ ಜನ ತಕ್ಕ ಉತ್ತರ ಕೊಡ್ತಾರೆ. ಅದಕ್ಕೆ ಯಾಕೆ ಚುನಾವಣೆಗೆ ನಿಂತ ಮೇಲೆ ಹೋರಾಟ ಮಾಡಲೇಬೇಕಲ್ಲ? ದೋಸ್ತಿ ಏನು ಎಫೆಕ್ಟ್ ಆಗಲ್ಲ? ಅವ್ರ ದೋಸ್ತಿ ಎಫೆಕ್ಟ್ ಆಗಲ್ಲ? ಅದು ದೋಸ್ತಿನೋ, ಅದು ಅವ್ರನ್ನ ಇವ್ರ ಕಾಲು ಹಿಡ್ದೆಳಿಯೋದು, ಇವ್ರು ಅವ್ರನ್ನ ಕಾಲು ಹಿಡ್ಕೊಳ್ಳೋದು, ಏನ್ ಮಾಡ್ತಾರೋ ಮಾಡ್ತಾ ಇರ್ಲಿ, ನೋಡೋಣ. ಹೈಕಮಾಂಡ್ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅಂತ ಬೇರೆ ಕ್ಷೇತ್ರದಲ್ಲಿ ಮಾಡ್ತೀರಾ ಸರ್? ನೋಡಪ್ಪ, ಸದ್ಯಕ್ಕೆ ನನಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ನೀವು ಇಲ್ಲೇ ನಿಂತ್ಕೋಬೇಕು ಅಂತ ಕಾರ್ಯಕರ್ತರು ಮುಖಂಡರೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಉಳಿದಂಥ ವಿಚಾರ ಹೈಕಮಾಂಡ್ಗೆ ಬಿಟ್ಟಿತ್ತು.